ಬರೀ ನೀರು ಕೊಟ್ಟರೆ ಸಾಕು, ಏನೂ ಬೇಕಾಗಿಲ್ಲ. ಎಲ್ರಿಗೂ ನಮಸ್ಕಾರ. ಇದು ನೋಡಿ ನಮ್ಮ ಇಳ್ತೊರೆ ಗ್ರಾಮ ಹತ್ರ ಆಪಲ್ ಗಿಡಗಳದ್ದು ಎಲ್ಲ ಪ್ರೂನಿಂಗ್ ಮಾಡ್ತಾಯಿದ್ದೀವಿ. ಈಗ ನೋಡಿ ಈ ಥರ ಗಿಡ ಇರ್ತದೆ. ಗಿಡ ಇದ್ದಾಗ ಈ ಥರ ಪ್ರೂನಿಂಗ್ ಮಾಡಿಕೊಂಡು ಈ ಥರ ಇಟ್ಕೋಬೇಕು. ನೋಡಿ ಎಷ್ಟೆಷ್ಟು ದೊಡ್ಡ ಗಿಡ ಇದೆ ನೋಡಿ, ನೀವು ನೋಡ್ಬೋದು ಎಷ್ಟು ಗಿಡ ಇದೆ, ಎಷ್ಟು ದೊಡ್ಡದಿದೆ ಅಂತ. ಈ ಥರ ದೊಡ್ಡ ಗಿಡ ಇರೋದು ನೋಡಿ, ನನ್ನ ಮೇಲೇನೂ ಹೊಟ್ಟೋಗಿದೆ, ನನ್ನ ಮೇಲೇನೂ ಒಂದು 3-4 ಅಡಿ ಹೈಟ್ ಇದೆ. ಆದರೂ ನಮ್ಮ ಎದೆ ಲೆವೆಲ್ಗೆ ಇದು ಸ್ಟಾರ್ಟ್ ಮಾಡಬೇಕು. ಇದು ಫಸ್ಟ್ ಕಟ್ಟಿಂಗು, ಎದೆ ಲೆವೆಲ್ ತನಕ ಸ್ಟಾರ್ಟ್ ಮಾಡ್ಕೊಂಡ್ರೂ ಬೆಟರ್. ಇದು ಇವಾಗ ನಿಮಗೆ ಬಡ್ಡು ಬರ್ತಾ ಇರೋದನ್ನು ತೋರಿಸಿ. ಇದೇ ವರ್ಷ ಇವ್ರು ಕೊಟ್ಟಿರೋದು ನೋಡಿ, ಇದೆಲ್ಲ ಹೂ ಬರೋದು. ಇದು ಹೂದು ಬಡ್ಸಿದು. ಇದು ಫ್ಲವರಿಂಗ್ ಬಡ್ಡು. ನಿಮಗೆ ಕಾಯಿ ನೋಡಬೇಕಂದ್ರೆ ಕಾಯಿನೂ ತೋರಿಸ್ತೀನಿ ನೋಡಿ. ಇವ್ರ ಹತ್ರ ಕಾಯಿ ಸ್ಟಾರ್ಟ್ ಆಗಿರೋದು ಈ ಥರ ಎಲ್ಲ. ಇದು 480 ಗಿಡ ಇದೆ ಇಳ್ತೊರೆ ಹತ್ರ. ನೋಡಿ ಯಜಮಾನರು ಅವರಿದ್ದಾರೆ. ಮುಂಚೆನೂ ನಾನು ಅವ್ರದ್ದು ವೀಡಿಯೋ ಎಲ್ಲ ಹಾಕಿದ್ದೀನಿ. ಅವ್ರ ಹತ್ರ ಒಂದು ಗಿಡದಲ್ಲಿ ಕಾಯಿ ಬಂದಿರೋದು ತೋರಿಸ್ತೀನಿ ನೋಡಿ. ಈ ಥರ ಕಟಿಂಗ್ ಮಾಡ್ಕೋಬೇಕು ನೋಡಿ. ಅವ್ರು ಸ್ವಂತ ಅವರೇ ಕಟ್ ಮಾಡ್ತಾಯಿದ್ದಾರೆ. ಈ ಥರ ಮಾಡಿಕೊಂಡ್ರೆ ನಿಮಗೆ ಇಮಿಡಿಯೇಟು ಈಗ ಹೂ ಸ್ಟಾರ್ಟ್ ಆಗ್ತಾಯಿದೆ. ಒಂದೇ ವರ್ಷದ ಗಿಡ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಹೂ ಎಲ್ಲ ಚೆನ್ನಾಗಿ ಬರ್ತಾಯಿದೆ ನೋಡಿ. ಸ್ವಲ್ಪ ಪಿಂದೆನೂ ಹಿಡಿದಿದೆ. ಒಂದು ಇಪ್ಪತ್ತು ಮುಂಚೆ ನಾವು ಮಾಡಿದ್ರಲ್ಲಿ ಇವರು ಕಾಯಿನೂ ಒಂದು 3 ತಿಂಗಳ ಮುಂಚೆ ನಾವು ಒಂದು ಸ್ವಲ್ಪ ಬಂದು ಪ್ರೂನಿಂಗ್ ಮಾಡಿದ್ವಿ. ಅದರಲ್ಲಿ ಕಾಯಿನೂ ತಿಂದರು ಅಂತ ಹೇಳಿದರು. ಇವಾಗ ನೋಡಿ ಇದರ ನೋಡಿ 6 ಕಾಯಿ ಇದೆ ಒಂದೇ ಜಾಗದಲ್ಲಿ. ಆಪಲ್ ಗಿಡ ನೋಡಿ. ಈಗ ಇವರದ್ದು ನೋಡಿ, ಇದೇ ಗಿಡದಲ್ಲಿ ಮತ್ತೆ ಬಡ್ಸು ಇದೆ. ಇದೆಲ್ಲ ಬಡ್ಡೆ, ಇದೆಲ್ಲ ಹೂ. ಈ ಥರದ್ದೆಲ್ಲ ಕಟ್ ಮಾಡಬಾರ್ದು. ಇಷ್ಟು ಮೇನ್ ಸ್ಟೆಮ್ ಹೋಗ್ತಾ ಇದೆಯಲ್ಲ, ಅದಕ್ಕೆ ನಾವು ಕಟ್ ಮಾಡ್ಕೋಬೇಕು. ಒಂದು ಕಣ್ಣಲ್ಲಿ ನಿಮಗೆಲ್ಲ ತೋರಿಸಿ ನೋಡಿ, ಎಲ್ಲ ಗಿಡಗಳು ಯಾವ ಥರ ಇದೆ ಅಂತ. ಈ ಥರದ್ದು ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬರ್ತದೆ. ಈ ಥರ ಮಾಡ್ಕೋಬೇಕು ಗಿಡಗಳನ್ನ ಪ್ರೂನಿಂಗ್ ಮಾಡ್ಕೊಂಡು. ಈಗ 3 ಲೈನು ಪ್ರೂನಿಂಗ್ ಮಾಡಿದ್ದಾರೆ. 480 ಗಿಡ ಇದೆ. ಈ ಥರದ್ದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಯಿ ಬರ್ತದೆ ನೋಡಿ. ಇವಾಗೆಲ್ಲ ಪ್ರೂನಿಂಗ್ ಮಾಡಿದ್ದಾರೆ ನೋಡಿ. ನನ್ನ ಲೆವೆಲ್ಗೆ ಹಿಂದಿದೆ, ನನ್ನ ಲೆವೆಲ್ಗಿದೆ. ಈಗ 5 ಫೀಟಲ್ಲಿ ಎಲ್ಲ ಪ್ರೂನಿಂಗ್ ಮಾಡ್ಕೊಂಡಿದ್ದಾರೆ ನೋಡಿ. ಇದರಲ್ಲಿ ಇವಾಗ ಬಡ್ ಒಂದೇ ಇಯರು, ಇವಾಗ ಮತ್ತೆ ಬಡ್ಡೆಲ್ಲ ಸ್ಟಾರ್ಟ್ ಆಗಿದೆ. ಇದು ಯೂರಿಯಾ ಹಾಕ್ಕೊಂಡು, ಯೂರಿಯಾ 10 ಗ್ರಾಮು 1 ಲೀಟ್ರಿಗೆ ಹಾಕ್ಕೊಂಡು ಅದು ಸ್ಪ್ರೇ 2 ಸರಿ ಸ್ಪ್ರೇ ಮಾಡಿದ್ರೆ 1 ವೀಕ್ ಡಿಸ್ಟೆನ್ಸಲ್ಲಿ, ಆವಾಗೂ ನಿಮಗೆ ಚೆನ್ನಾಗಿ ಬಂದುಬಿಡ್ತದೆ ಕಾಯಿಗಳು. ಆ ಥರನೂ ಮಾಡ್ಕೋಬೋದು. ಸ್ಪ್ರೇ ಮಾಡಿದ್ರೆ ಆವಾಗ ಎಲ್ಲ ಉದುರೋಗುತ್ತೆ. ಆಮೇಲೆ ಕಟಿಂಗ್ ಮಾಡ್ಕೋಬೋದು. ಆ ಥರ ನಾವು ಹೇಳ್ಕೊಟ್ಟಿದ್ವಿ. ಇವರು ಕೈಯಿಂದನೂ ಸ್ವಲ್ಪ ತೆಗಿತಿದ್ರೆ ಸ್ವಲ್ಪ ಎಲ್ಲ ಉದುರೋಗಿದೆ. ಈ ಥರ ಮಾಡ್ಕೊಳ್ತಿದ್ರೆ ತುಂಬ ಚೆನ್ನಾಗಿ ಬರ್ತದೆ. ಯಾರಿಗಾನ ಬೇಕಾದರೆ ಇಲ್ಲಿ ಬಂದು ಇಳ್ತೊರೆ ಹತ್ರ ಇವ್ರು ಮಾಡ್ತಾಯಿದ್ರೆ ಬಂದು ನೋಡ್ಬೋದು. ಇಳ್ತೊರೆ ಗ್ರಾಮ, ಕುಂದಣ್ಣ ಹೋಬಳಿ, ಇಲ್ಲಿ ಮಾಡ್ತಾಯಿದ್ದಾರೆ, ದೇವನಹಳ್ಳಿ, ಬ್ಯಾಂಗ್ಳೂರು.